ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮುಖ್ಯಸ್ಥ ಮೋಹನ್ ಭಾಗವತ್ ನೀಡಿರುವ ಹೇಳಿಕೆ ರಾಜಕೀಯ ಚರ್ಚೆಗಳನ್ನು ಹುಟ್ಟುಹಾಕಿದೆ. 75ನೇ ವಯಸ್ಸಿನಲ್ಲಿ ನಾಯಕರು ಹಿಂದೆ ಸರಿಬೇಕು ಎಂಬ ಮೋಹನ್ ಭಾಗವತ್ ಹೇಳಿಕೆ ವಿವಾದಕ್ಕೆ ಕಾರಣವಾಗಿದ್ದು, ಪ್ರತಿಪಕ್ಷಗಳು ಆಡಳಿತಾರೂಢ ಬಿಜೆಪಿಯನ್ನ ಟೀಕೆ ಮಾಡಿವೆ. ಪ್ರಧಾನಿ ನರೇಂದ್ರ ಮೋದಿಯವರಿಗೆ ಈ ವರ್ಷ ಸೆಪ್ಟೆಂಬರ್ ತಿಂಗಳಿನಲ್ಲಿ 75 ವರ್ಷ ತುಂಬುವ ಹಿನ್ನೆಲೆಯಲ್ಲಿ ಈ ಹೇಳಿಕೆ ಮೋದಿಯನ್ನ ಉದ್ದೇಶಿಸಿರಬಹುದೇ ಅನ್ನೋ ಚರ್ಚೆಯನ್ನ ಹುಟ್ಟುಹಾಕಿದೆ. ಆರ್ಎಸ್ಎಸ್ ಮುಖ್ಯಸ್ಥರ ಹೇಳಿಕೆಗಳು ಆರ್ಎಸ್ಎಸ್ ಸಿದ್ಧಾಂತವಾದಿ ಮೋರೋಪಂತ್ ಪಿಂಗಲೆ ಅವರ 75ನೇ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಈ ಹೇಳಿಕೆ ನೀಡಿರುವುದಾಗಿ ಮೋಹನ್ ಭಾಗವತ್ ಸ್ಪಷ್ಟಪಡಿಸಿದ್ದಾರೆ. ಈ ಹೇಳಿಕೆಗಳು ಮೋರೋಪಂತ್ ಪಿಂಗಲೆ ಅವರನ್ನ ಮಾತ್ರ ಉಲ್ಲೇಖಿಸಿದೆ ಮತ್ತು ಬೇರೆ ಯಾರಿಗೂ ಸಂಬಂಧಿಸಿಲ್ಲ ಅಂತ ಆರ್ಎಸ್ಎಸ್ ಸ್ಪಷ್ಟಪಡಿಸಿದೆ. ಹಾಗಾದ್ರೆ ಆರ್ಎಸ್ಎಸ್ ಮುಖ್ಯಸ್ಥರು ಹೇಳಿದ್ದೇನೋ? ದಿ ಆರ್ಕಿಟೆಕ್ಟ್ ಆಫ್ ಹಿಂದೂ ರಿಸರ್ಜೆನ್ಸ್ ಪುಸ್ತಕದ ಬಿಡುಗಡೆ ಸಮಾರಂಭದಲ್ಲಿ ಮಾತನಾಡಿದ ಮೋಹನ್ ಭಾಗವತ್, 75 ವರ್ಷಗಳ ಶಾಲನ್ನ ನಿಮ್ಮ ಮೇಲೆ ಹೊದಿಸಿದ್ರೆ ನೀವು ಒಂದು ನಿರ್ದಿಷ್ಟ ವಯಸ್ಸನ್ನ ತಲುಪಿದ್ದೀರಿ ಎಂದರ್ಥ. ಆಗ ನೀವು ಪಕ್ಕಕ್ಕೆ ಸರಿದು ಇತರರು ಕೆಲಸ ಮಾಡಲು ಬಿಡಬೇಕು ಎಂದು ಪಿಂಗಲೆ ಒಮ್ಮೆ ಹೇಳಿದ್ರು ಅಂತ ಮೋಹನ್ ಭಾಗವತ್ ನಾಗ್ಪುರದ ವನಮತಿ ಸಭಾಂಗಣದಲ್ಲಿ ಭಾಷಣದ ಸಂದರ್ಭದಲ್ಲಿ ಹೇಳಿದ್ರು. ವೃಂದಾವನ ಭೇಟಿಯ ಸಂದರ್ಭದಲ್ಲಿ ತಮ್ಮ 75ನೇ ಹುಟ್ಟುಹಬ್ಬದಂದು ಶಾಲು ಹೊದಿಸಿ ಸನ್ಮಾನಿಸಿದ ನಂತರ ಪಿಂಗಲೆ ಹೇಳಿಕೆಯನ್ನ ನೀಡಿದ್ರು. ಶಾಲು ಗೌರವವನ್ನ ಸಂಕೇತಿಸುತ್ತೆ, ಆದರೆ ಪಿಂಗಲೆ ಅದರ ಆಳವಾದ ಅರ್ಥವನ್ನ ಅರ್ಥ ಮಾಡಿಕೊಂಡ್ರು. ಇದು ಒಂದು ಪೀಳಿಗೆಯ ಬದಲಾವಣೆಯನ್ನು ಮತ್ತು ಕಿರಿಯ ನಾಯಕರಿಗೆ ದಾರಿ ಮಾಡಿಕೊಡಲು ಪಕ್ಕಕ್ಕೆ ಸರಿಯಲು ಸಮಯವೆಂಬುದನ್ನ ಸೂಚಿಸುತ್ತೆ ಅಂತ ಭಾವಿಸಿದ್ರು ಎಂದು ಮೋಹನ್ ಭಾಗವತ್ ಹೇಳಿದ್ದಾರೆ. ಆದರೆ ಪ್ರತಿಪಕ್ಷಗಳು ಈ ಹೇಳಿಕೆಯನ್ನ ಬಿಜೆಪಿ ಮತ್ತು ಆರ್ಎಸ್ಎಸ್ ನಡುವಿನ ಸ್ಪಷ್ಟ ಘರ್ಷಣೆಯ ಪ್ರತಿಬಿಂಬವಾಗಿ ಬಿಂಬಿಸ್ತಾ ಇದೆ. 2014ರಲ್ಲಿ ಬಿಜೆಪಿ ಸರ್ಕಾರ ರಚಿಸಿದಾಗ ಅವರು 75 ವರ್ಷಕ್ಕಿಂತ ಮೇಲ್ಪಟ್ಟ ತಮ್ಮ ನಾಯಕರನ್ನ ಮಾರ್ಗದರ್ಶಕ ಮಂಡಳಿಯಲ್ಲಿ ಇರಿಸಿದ್ರು. ಈಗ ಆರ್ಎಸ್ಎಸ್ 11 ವರ್ಷಗಳ ನಂತರ ಬಿಜೆಪಿಗೆ ತಾನು ನೀಡಿದ ಭರವಸೆಗಳ ಬಗ್ಗೆ ನೆನಪಿಸ್ತಾ ಇದೆ. ಆಂತರಿಕ ಸಂಘರ್ಷಗಳು ಈಗ ಸಾರ್ವಜನಿಕವಾಗಿದೆ. ಈ ಸಂಘರ್ಷದ ಪರಿಣಾಮ ಏನಾಗಬಹುದು ಅಂತ ಪ್ರತಿಪಕ್ಷ ಪ್ರಶ್ನೆ ಮಾಡಿದೆ. 75 ವರ್ಷವಾಗುತ್ತಿದ್ದಂತೆ ನಿವೃತ್ತಿ ತೆಗೆದುಕೊಳ್ಳಬೇಕು ಎಂಬ ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಹೇಳಿಕೆಯನ್ನ 75 ವರ್ಷವಾಗ್ತಾ ಇದ್ದಂತೆ ನಿವೃತ್ತಿ ತೆಗೆದುಕೊಳ್ಳಬೇಕು ಎಂಬ ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಹೇಳಿಕೆಯನ್ನ ಪ್ರಧಾನಿ ನರೇಂದ್ರ ಮೋದಿಯವರ ವಿರುದ್ಧದ ಟೀಕಾಸ್ತ್ರವಾಗಿ ಬಳಸಿಕೊಂಡಿರುವ ವಿರೋಧ ಪಕ್ಷಗಳು ಮೋದಿಯ ಕಾಲೆಳಿತಾ ಇವೆ. ಇದೆಂತ ಘರ್ ವಾಪಸಿ, ಬೇಗ ಬ್ಯಾಗ್ ಪ್ಯಾಕ್ ಮಾಡ್ಕೊಳ್ಳಿ, ಒಂದೇ ಕಲ್ಲಲ್ಲಿ 2 ಹಕ್ಕಿ, ಹೀಗೆಲ್ಲ ಕಾಂಗ್ರೆಸ್ ಲೇವಡಿ ಮಾಡ್ತಿದೆ. ಆದರೆ ಮೋಹನ್ ಭಾಗವತ್ ಹೇಳಿಕೆಗೆ ಬಿಜೆಪಿ ಇದುವರೆಗೂ ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನ ನೀಡಿಲ್ಲ. 75 ವರ್ಷವಾಗ್ತಾ ಇದ್ದಂತೆ ಹಿಂದೆ ಸರಿಯಬೇಕು, ಕಿರಿಯ ನಾಯಕರಿಗೆ ದಾರಿ ಮಾಡಿಕೊಡ್ಬೇಕು, ಇದು ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಕೊಟ್ಟಿರುವಂತಹ ಹೇಳಿಕೆ. ಸೆಪ್ಟೆಂಬರ್ನಲ್ಲಿ ಮೋಹನ್ ಭಾಗವತ್ ಹಾಗೂ ಪ್ರಧಾನಿ ನರೇಂದ್ರ ಮೋದಿ ಇಬ್ಬರಿಗೂ 75 ವರ್ಷ ತುಂಬಲಿದೆ. ಆದರೆ ಬಿಜೆಪಿ ಮುಂದಿನ ಚುನಾವಣೆಯಲ್ಲಿ ಮೋದಿಯೇ ಪ್ರಧಾನ ಅಭ್ಯರ್ಥಿ ಅಂತ ಹೇಳ್ಕೊಳ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಮೋಹನ್ ಭಾಗವತ್ ಹೇಳಿಕೆ ಪ್ರಮುಖ ಚರ್ಚಾ ವಿಷಯವಾಗಿದೆ. ಮೋಹನ್ ಭಾಗವತ್ ಅವರ ನಿವೃತ್ತಿ ವಯಸ್ಸಿನ ಬಗೆಗಿನ ಹೇಳಿಕೆ ರಾಜಕೀಯ ಚರ್ಚೆಗೆ ಹೆಚ್ಚು ಗ್ರಾಸವಾಗಿದೆ. ವಿರೋಧ ಪಕ್ಷಗಳು ನರೇಂದ್ರ ಮೋದಿ ಅವರನ್ನ ಈ ಬಗ್ಗೆ ಪ್ರಶ್ನಿಸ್ತಾ ಇವೆ. ಮೋದಿ 2029ರವರೆಗೆ ಸರ್ಕಾರದ ನೇತೃತ್ವವನ್ನ ವಹಿಸಲಿದ್ದಾರೆ ಅಂತ ಅಮಿತ್ ಶಾ ಈ ಹಿಂದೆ ಹೇಳಿದ್ರು. ಆದರೆ ಮೋಹನ್ ಭಾಗವತ್ ಹೇಳಿಕೆಯ ಹಿನ್ನೆಲೆಯಲ್ಲಿ ಮೋದಿ ಕಾಲೆಳೆದಿರುವ ಕಾಂಗ್ರೆಸ್ ನಾಯಕರು ಪ್ರಧಾನಿ ನರೇಂದ್ರ ಮೋದಿ, ಮೋಹನ್ ಭಾಗವತ್ ಇಬ್ಬರೂ ತಮ್ಮ ಬ್ಯಾಗ್ಗಳನ್ನ ಎತ್ತುಕೊಂಡು ಕಚೇರಿಯಿಂದ ಹೊರ ಹೋಗುವ ಸಮಯ ಬಂದಿದೆ. ಇನ್ನು ನೀವಿಬ್ರು ಬ್ಯಾಗ್ ಎತ್ತುಕೊಂಡು ಪರಸ್ಪರ ಮಾರ್ಗದರ್ಶನ ಮಾಡ್ಕೊಳ್ಳಿ ಅಂತ ಲೇವಡಿ ಮಾಡಿದ್ದಾರೆ. ಹಾಗಾದ್ರೆ ಬಿಜೆಪಿಯಲ್ಲಿರುವ ಆಂತರಿಕ ಕಾನೂನು ಏನು ಅಂತ ನೋಡೋದಾದ್ರೆ, 75 ವರ್ಷ ತುಂಬಿದವರನ್ನ ರಾಜಕೀಯ ನಿವೃತ್ತಿಯನ್ನ ಪಡೆದುಕೊಳ್ಳುವಂತೆ ಪರೋಕ್ಷವಾಗಿ ಬಿಜೆಪಿಯಲ್ಲಿ ಸೂಚಿಸಲಾಗುತ್ತೆ. ಇದಕ್ಕೆ ಕೊಡಬಹುದಾದ ಉದಾಹರಣೆ ಅಂದ್ರೆ ಲಾಲ್ ಕೃಷ್ಣ ಅಡ್ವಾಣಿ, ಮುರಳಿ ಮನೋಹರ್ ಜೋಶಿ, ಜಸ್ವಂತ್ ಸಿಂಗ್ ಇತ್ಯಾದಿ. ಇವರನ್ನೆಲ್ಲ ಮಾರ್ಗದರ್ಶಕ ಮಂಡಳಿಯ ಸದಸ್ಯರನ್ನಾಗಿ ಬಿಜೆಪಿ ಮಾಡಿತ್ತು. ಈಗ ಇನ್ನೇನು ಕೆಲವೇ ದಿನಗಳಲ್ಲಿ ನರೇಂದ್ರ ಮೋದಿಗೆ 75 ವರ್ಷ ತುಂಬಲಿದೆ. ಹಾಗಾಗಿ ಮೋಹನ್ ಭಾಗವತ್ ಹೇಳಿಕೆ ಯಾರನ್ನ ಟಾರ್ಗೆಟ್ ಮಾಡಿ ನೀಡಿರೋದು ಅನ್ನೋದು ವಿಪಕ್ಷಗಳ ಪ್ರಶ್ನೆಯಾಗಿದೆ. ಇದೇ ಬರುವ ಸೆಪ್ಟೆಂಬರ್ 17ಕ್ಕೆ ಮೋದಿಗೆ 75 ವರ್ಷ ತುಂಬಲಿದೆ. ಇನ್ನು ಮೋಹನ್ ಭಾಗವತ್ ಕುರಿತಂತೆ ನೋಡ್ತಾ ಹೋಗೋದಾದ್ರೆ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಅತ್ಯುನ್ನತ ಹುದ್ದೆಯಾಗಿರುವ ಸರಸಂಘ ಚಾಲಕ್ ಹುದ್ದೆಯಲ್ಲಿ ಮೋಹನ್ ಭಾಗವತ್ ಕಳೆದ 16 ವರ್ಷದಿಂದ ಇದ್ದಾರೆ. ಕೆಎಸ್ ಸುದರ್ಶನ್ ನಂತರ ಅಂದ್ರೆ ಮಾರ್ಚ್ 21, 2009ರಿಂದ ಭಾಗವತ್ ಆ ಹುದ್ದೆಯಲ್ಲಿದ್ದಾರೆ. ಮೋಹನ್ ಭಾಗವತ್ ಈ ಟಾಪ್ ಮೋಸ್ಟ್ ಅನ್ನ ಅಲಂಕರಿಸಿರುವ ಸಂಘದ 6ನೇ ಸರಸಂಘ ಚಾಲಕ್ ಆಗಿದ್ದಾರೆ. ಅಲ್ಲಿ 75 ವರ್ಷ ಇಂತಿಷ್ಟು ವರ್ಷಕ್ಕೆ ಮಾತ್ರ ಸರಸಂಘ ಚಾಲಕ್ ಹುದ್ದೆಯಲ್ಲಿರಬೇಕು ಅಂತೇನಿಲ್ಲ. ಆದರೆ 75 ವರ್ಷ ವಯಸ್ಸಿನವರು ಎನ್ನುವ ಪದವನ್ನ ಮೋಹನ್ ಭಾಗವತ್ ಬಳಸಿದ್ರಿಂದ ಅವರಿಗೂ ಇದು ಅನ್ವಯವಾಗುತ್ತಾ ಅನ್ನೋದು ವಿಪಕ್ಷಗಳ ಟೀಕೆ. ಇನ್ನು ನರೇಂದ್ರ ಮೋದಿ ಕುರಿತಂತೆ ನೋಡೋದಾದ್ರೆ, 3ನೇ ಬಾರಿಗೆ ಪ್ರಧಾನಿ ನರೇಂದ್ರ ಮೋದಿ ಆ ಸ್ಥಾನವನ್ನ ಅಲಂಕರಿಸಿರುವುದರಿಂದ
ಪ್ರಧಾನಿ ಹುದ್ದೆಯಿಂದ ಹಿಂತಿರುಗಬೇಕು ಅನ್ನುವಂಥ ಸ್ಪಷ್ಟ ಸಂದೇಶವನ್ನ ಮೋಹನ್ ಭಾಗವತ್ ಹೇಳಿಕೆಗೆ ಸಂಬಂಧಪಟ್ಟಂತೆಯೇ ವಿಪಕ್ಷಗಳು ಟೀಕೆ ಮಾಡಿ ಮೋದಿ ಕಾಲೆಳೆಯುತ್ತಿದ್ದಾವೆ.